ಹಾಯ್ ಫ್ರೆಂಡ್ಸ್, ಬರ್ರಿ ಇವತ್ತು ನಮ್ಮ ಮನೆಗೆ ಅಷ್ಟಮಿನ ಹೆಂಗೆ ಸೆಲೆಬ್ರೇಟ್ ಮಾಡತ್ತವಂತ ತೋರಿಸ್ತೀನಿ. ಇವು ಅಷ್ಟಮಿ ದಾರ. ಇದನ್ನು ನಾವು ನಗರೇಶ್ವರ ಗುಡಿ ಒಳಗೆ ಬರ್ಸಿದ್ರೆ ಸಾಕು, ಅವರು ಹಿಂಗೆ ನಮ್ಮ ಹೆಸರಿಗೆ ರೆಡಿಯಾಗಿ ಚೀಟಿ ಬರೆದು ಕೊಟ್ಟಿರ್ತಾರೆ. ಎವ್ರಿ ಇಯರು ಅವು ನಮಗೆ ಹಿಂಗೆ ನೀಟಾಗಿ ಪ್ಯಾಕ್ ಮಾಡಿ ಕೊಟ್ಬಿಡ್ತಾರೆ. ಇಲ್ಲಿ ನಮ್ಮದು ನಮ್ಮ ಸಣ್ಣ ತಮ್ಮಂದು ನಮ್ಮ ಅತ್ತಮ್ಮಂದು ಐತಿ. ಯಾವುದೋ ಒಂದು ಕಾರಣದಿಂದ ನಮ್ಮ ಸಣ್ಣ ತಮ್ಮ ಇವತ್ತು ನಮ್ಮ ಊರಿಗೆ ಬರ್ಲಿಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ಇಲ್ಲಿ ನಮ್ಮದು 3 ಪಾಕೆಟ್ ಐತಿ. ಇದು ನಾನು 16 ಎಳೆ ದಾರ ತೊಗೊಂಡಿನಿ. ಫಸ್ಟಿಗೆ ಇದಕ್ಕೆ ಅರಿಶಿನ ಕುಂಕುಮ 2 ಹಾಕಿ ಗಂಟು ಹಾಕೋಬೇಕು ನೋಡ್ರಿ. ಈ ಥರ ಗಂಟು ಹಾಕೋಬೇಕು. ನೆಕ್ಸ್ಟು ಮಿಡಲ್ ಪೋರ್ಷನ್ನಾಗೆ ದಾರ ಅಳತಿ ಮಾಡ್ಕೊಂಡು ಬರೋಂಗೆ ದಾರ ಎಲ್ಲಿ ಮಿಡಲ್ ಆಗುತ್ತಲ್ಲ ಅಲ್ಲಿ ನಾವು ಎಲೆ ಹಾಕೋಬೇಕು. ನಾನು ಎಲೆ ಹಾಕೋದು ಹೆಂಗೆ ಅಂತೇಳಿ ಇಲ್ಲಿ ತೋರಿಸ್ತೇನೆ ನೋಡ್ರಿ. ಎಲೆನ ಮಾತ್ರ ನಾವು ನೀಟಾಗಿ ಕಟ್ಟಬೇಕು. ಇದನ್ನ ಎಲೆನ ನೀಟಾಗಿ ಕಟ್ಟಿದರೆ ಆ ಸೈಡ್ ಈ ಸೈಡ್ ನಮಗೆ ಲೆಂತ್ ಸಿಗುತ್ತೆ. ಹಿಂಗೆ ಒಂದು ಪೂರ್ತಿ ಎಲೆ ತೊಗೊಂಡು ಅದನ್ನು ಅರ್ಧ ಫೋಲ್ಡ್ ಮಾಡಿ ಅದರೊಳಗೆ ಮಿಡಲ್ ಪೋರ್ಷನಿಗೆ ಫೋಲ್ಡ್ ಮಾಡಿಕೊಂಡು ಮತ್ತು ಅದನ್ನು ಸಣ್ಣದಾಗಿ ಮಾಡಿ ಗಟ್ಟಿಯಾಗಿ ದಾರ ಕಟ್ಕೊಂಡೀನಿ. ಇಲ್ಲಿ ನಾವು ರೇಷ್ಮೆ ದಾರ, ರೇಷ್ಮೆ ಬಟ್ಟೆ, ಎಲೆ, ಹೂವು ಇವೆಲ್ಲ ಉಪಯೋಗಿಸಿ ಅಷ್ಟಮಿ ದಾರನ ಕಟ್ತೀವಿ. ಅಷ್ಟಮಿ ದಾರ ಕಟ್ತಿರ್ತೀವಲ್ಲ, ಕಟ್ಟೋ ಟೈಮ್ ನಾವು ಏನು ಮಾಡ್ಬೇಕಂದ್ರೆ ಒಂದು ಪ್ಲೇಟ್ ಒಳಗೆ ಉಡಿ ಸಾಮಾನೆಲ್ಲ ಹಾಕ್ಕೊಂಡು ಇಟ್ಕೋಬೇಕು. ಈ ಒಂದು ಪ್ಲೇಟ್ಸ್ ಒಳಗೆ ಪೆಟಲ್ಸನ್ನು ಹೂವಿನ ಪೆಟಲ್ಸನ್ನು ಉಚ್ಚಿಟ್ಕೊಂಡಿರ್ಬೇಕು. ಆಮೇಲೆ ರೇಷ್ಮೆ ದಾರ ಸಣ್ಣ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಬಿಡ್ಬೇಕು. ಆಮೇಲೆ ಹತ್ತಿನ ಇಟ್ಕೋಬೇಕು. ಆ್ಯಕ್ಚುಲಿ ಹತ್ತಿನ ಹೆಚ್ಚಿಗೆ ಇದ್ರೊಳಗೆ ಹಾಕಬೇಕು, ಯಾಕಂದ್ರೆ ಹೂವು ಉದುರು ಹೋಗ್ಬಿಡ್ತಾವೆ ನಾವು ಸ್ನಾನ ಮಾಡ್ಬೇಕಾದ್ರೆ. ಹತ್ತಿ ಮತ್ತು ರೇಷ್ಮೆ ಬಟ್ಟೆ ಏನಿರ್ತೈತಲ್ಲ ಅದು ದಸರಾ ಮುಗಿಯೋವರೆಗೂ ಏನೂ ಆಗಿರೋಂಗಿಲ್ಲ. ಇದನ್ನು ನಾವು ಅಷ್ಟಮಿ ದಾರನ ದಸರಾ ಕಂಪ್ಲೀಟ್ ಆಗೋವರೆಗೂ ಹಾಕ್ಕೊಂಡಿರ್ತೀವಿ. ನಮ್ಗೆ 2 ಹೆಣ್ಮಕ್ಳು ಅದಾರಲ್ಲ, ಮಕ್ಕಳದು ಕೂಡ ತಾಯಂದ್ರೆ ಹಾಕೋಬೇಕಾಗ್ತೈತೆ ನೋಡ್ರಿ. ಹಾಗಾಗಿ ನಾನು ಇವರಿಬ್ಬರಕ್ಕಿ ನಾನು 2 ಅಂದರೆ 5 ಎಳೆವು 2 ಎಕ್ಸ್ಟ್ರಾ ದಾರ ಆಗ್ತಾವೆ. ಈ ಥರ ಇಲ್ಲಿ ಹತ್ತಿನ ಹಾಕ್ಕೊಳ್ಳಿ ನಾನು. ನೆಕ್ಸ್ಟ್ ಇನ್ನೊಂದು ಗಂಟು ಕಟ್ಕೊಂಡೀನಿ. ದಾರ ಎಷ್ಟಿರ್ತೈತಲ್ಲ 16 ಎಳೆ ದಾರಕ್ಕೆ 16 ಹೂವು ಇವನ್ನೆಲ್ಲ ಹಾಕಿ ರೆಡಿ ಮಾಡಬೇಕು. ಆಮೇಲೆ 9 ಎಳೆ ಇರ್ತೈತಲ್ಲ ಅದಕ್ಕೆ 9, 11 ಎಳೆ ಇರ್ತೈತಲ್ಲ ಅದಕ್ಕೆ 11. ಈ ಥರ ನಾವು ರೆಡಿ ಮಾಡಿ ನೀಟಾಗಿ ಅವನ್ನ ದಾರಾನ ಸಾಲ್ಕ ಇಟ್ಕೋಬೇಕು. ಸಾಲ್ಕ ಇಟ್ಕೊಂಡಿಂದ ಆ್ಯಟ್ ದಿ ಎಂಡ್ ಅವನ್ನೆಲ್ಲ ಕಾರ್ನರ್ ಪಾಯಿಂಟ್ ಇರ್ತಾವಲ್ಲ ಅಲ್ಲೊಂದು ನಾಟ್ ಹಾಕ್ಕೊಂಡು ಒಂದೇ ಹಾರ, ಉದ್ದನ ಹಾರ ಮಾಡ್ಕೋಬೇಕು. ಉದ್ದನ ಹಾರ ಮಾಡಿಕೊಂಡು ನಮ್ಗೆ ಎಷ್ಟು ಬೇಕಲ್ಲ ಲೆಂತ್ ಅಷ್ಟು ಥರ ನಾವು ಫೋಲ್ಡ್ ಮಾಡ್ಕೋಬೇಕು. 3 ಬೇಕಾದ್ರೆ 3, 4 ಬೇಕಾದ್ರೆ 4. ನಮ್ಗೆ ಅದು ಎಷ್ಟು ಕಂಫರ್ಟಬಲ್ ಆಗುತ್ತಲ್ಲ ಅಷ್ಟು ಹಾಕೋಬೇಕು. ಇಲ್ಲ ಕಂಫರ್ಟಬಲ್ ಆಗೋದು ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಯಾಕಂದ್ರೆ ದಸರಾ ಮುಗಿ ಮಟ್ಟ ಅಪ್ಪಿ ತಪ್ಪಿನೂ ಈ ದಾರನ ನಾವು ತೆಗಿಯೋಂಗಿಲ್ಲ. ಹಾಗಾಗಿ ಒಮ್ಮೆ ಕಟ್ಟೋದಿರ್ತೈತಲ್ಲ ಭಾಳ ನೀಟಾಗಿ ಕಟ್ತೇವೆ. ಹಿಂಗಿತ್ತು ನೋಡ್ರಿ ನಮ್ಮದು ಅಷ್ಟಮಿ ದಾರ ಕಟ್ಟೋದು, ಅಷ್ಟಮಿ ಹಬ್ಬ ಹಿಂಗಿತ್ತು ನಮ್ಮ ಸೆಲೆಬ್ರೇಷನ್ನು. ಇವತ್ತು ಅಷ್ಟಮಿ ದಿನ ನಾವು ನೈವೇದ್ಯಕ್ಕೆ ಅಂತ ಹೇಳಿ ಮಾಡಿ ಅಡುಗೆ ಮಾಡ್ತೇವೆ, ಹೋಳ್ಗೆ ಮಾಡಿರ್ತೀವಿ. ನಿಮ್ಮ ಮನೆಯಾಗ ನೀವು ಅಷ್ಟಮಿನ ಹೆಂಗೆ ಸೆಲೆಬ್ರೇಟ್ ಮಾಡ್ತೀರಿ ಅಂಥೇಳಿ ಕಮೆಂಟ್ ಹಾಕಿರಿ. ಪ್ಲೀಸ್ ನನ್ನ ಚಾನಲನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.